ಓಂ ನಮಃ ಶಿವಾಯ. ಬಂಧುಗಳೇ, ಕಷ್ಟ ಮನುಷ್ಯನಿಗೆ ಬರದೆ ಇನ್ನೇನು ಪ್ರಾಣಿ ಪಶು ಪಕ್ಷಿಗಳಿಗೆ ಬರುತ್ತಾ? ಅವುಗಳಿಗೂ ಬರುತ್ತೆ. ಅವು ಅವುಗಳನ್ನೆಲ್ಲ ಮೀರಿ ಬದುಕೋದನ್ನ ಕಲ್ತು ಬಿಟ್ಟಿದೆ. ಆದರೆ ಮನುಷ್ಯ ಮಾತ್ರ ಕಷ್ಟ ಬಂದಿದ ತಕ್ಷಣ ಕುಗ್ಗಿ ಹೋಗ್ತಾನೆ. ತನ್ನ ಜೀವನವೇ ಅಂತ್ಯವಾಯಿತೇನೋ ಅನ್ನೋ ತರ ಮಾನಸಿಕವಾಗಿ ಖಿನ್ನವಾಗಿ ಬಿಡ್ತಾನೆ. ಅಂತಹ ಕಷ್ಟದ ಸಮಯದಲ್ಲಿಯೂ ಕೂಡ ಹೇಗೆ ಬೆಳಿಬೇಕು, ಹೇಗೆ ಆ ಕಷ್ಟದಿಂದ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಇದೊಂದು ಉದಾಹರಣೆ. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ. ಒಮ್ಮೆ ಒಂದು ಕತ್ತೆ ಆಕಸ್ಮಿಕವಾಗಿ ನೀರಿಲ್ಲದೆ ಇರುವಂತಹ ಹಾಳು ಬಾವಿಯೊಳಗೆ ಬಿದ್ಬಿಡ್ತು. ಬಿದ್ದಂತಹ ಏಟಿಗೆ ಜೋರಾಗಿ ಕಿರಿಚಿಕೊಳ್ಳಾಕತ್ತು. ಕತ್ತೆಯ ಯಜಮಾನ ಓಡಿ ಬಾವಿಯ ಕಡೆಗೆ ಬರ್ತಾನೆ. ಮೊದಲೇ ಅದು ಮುದಿಕತ್ತೆ. ಬಾವಿಯೂ ಕೂಡ ನೀರು ಇಲ್ಲದೆ ಇರುವಂತಹದ್ದು ಹಾಳು ಬಾವಿ. ಅದನ್ನ ಮೇಲೆತ್ತೋದಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ತಿಳ್ಕೊಂಡು ಕತ್ತೆಯ ಸಮೇತವಾಗಿ ಬಾವಿಯನ್ನ ಮುಚ್ಚಿ ಬಿಡೋದೆ ಒಳ್ಳೆಯದು ಅಂತ ಭಾವಿಸ್ತಾನೆ ಆ ಕತ್ತೆಯ ಯಜಮಾನ. ಆಗ ಆ ಊರಿನ ಜನರನ್ನೆಲ್ಲ ಕರೆಸ್ಕೊಂಡು ಬಂದು ಈ ಬಾವಿಯನ್ನ ಮುಚ್ಚೋಣ ಅಂತ ಹೇಳಿ ಸುತ್ತಮುತ್ತಲು ಇರುವಂತಹ ಕಸ ಕಡ್ಡಿಗಳನ್ನ, ಮಣ್ಣನ್ನ, ಕಲ್ಲು ಮಣ್ಣನ್ನ ತಂದು ಆ ಬಾವಿಯೊಳಗೆ ಹಾಕ್ತಾ ಬರ್ತಾರೆ. ಪ್ರಾರಂಭದಲ್ಲಿ ಕತ್ತೆಯು ಮತ್ತು ಜೋರಾಗಿ ಕಿರಿಚಿಕೊಳ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಅದರ ಶಬ್ದ ಸಂಪೂರ್ಣವಾಗಿ ನಿಂತೋಯ್ತು. ಕತ್ತೆಯ ಯಜಮಾನ ಏನ್ ಸಮಾಚಾರ ಅಂತ ನೋಡೋದಕ್ಕೆ ಬಾವಿಯಲ್ಲಿ ಇಣಿಕಿ ನೋಡ್ತಾನೆ. ಕತ್ತೆ ಸತ್ತು ಹೋಗಿರ್ಬೋದು ಅಂತ ತಿಳ್ಕೊಂಡಿದ್ದ ಆ ಯಜಮಾನ. ಅವನು ಬಾವಿಯೊಳಗಿನ ದೃಶ್ಯವನ್ನ ಕೊಂಡು ಆಶ್ಚರ್ಯಚಕಿತನಾದ. ಹೇಗೆ ಜನರು ಕಸ ಮಣ್ಣು ತಂದು ಕತ್ತೆಯ ಮೇಲೆ ಆ ಬಾವಿಯೊಳಗೆ ಸುರಿತಾ ಇದ್ರು, ಅದನ್ನ ಕೊಡುವಿಕೊಂಡು ಅದರ ಮೇಲೆ ಹತ್ತಿ ನಿಲ್ತಾ ಇತ್ತು ಕತ್ತೆ. ಹೀಗೆ ಜನ ಕಸ ಸುರಿದಂತೆಲ್ಲ ಕತ್ತೆ ಮೇಲೆ 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 ಬರ್ತಾ ಬಂತು. ಬಾವಿಯ ಅಂಚಿಗೆ ಬರುತ್ತಿದ್ದಂತೆಯೇ ಕತ್ತೆ ಚಂಗನೆ ಜಿಗಿದು ಓಡಿ ಹೋಯಿತು. ಬಂಧುಗಳೇ, ಈ ಕಥೆಯ ತಾತ್ಪರ್ಯ ಇಷ್ಟೇ. ನಾವು ಕೂಡ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಕೊಡವಿಕೊಂಡು ಮೇಲೆ ಬರಬೇಕು. ಆ ಕಷ್ಟಗಳ ಜೊತೆಗೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಸಹಾಯ ಹಸ್ತಗಳು ಸಿಗ್ತವೆ. ಆ ಸಹಾಯ ಹಸ್ತಗಳು ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅದನ್ನ ಹಿಡಿದುಕೊಂಡು ಮೇಲೆ ಬರಬೇಕು. ಆ ಕಷ್ಟಗಳು ನಮ್ಮ ಪ್ರಗತಿಯ ದಾರಿ ದೀಪವಾಗಿರ್ತವೆ. ಆ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸದೆ ಕುಗ್ಗಿ ಹೋದ್ರೆ ನಾವು ಕಷ್ಟದ ಕೂಪದಲ್ಲಿಯೇ ಮುಳುಗಿ ಹೋಗ್ತೇವೆ. ಕತ್ತೆಯು ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಅಲ್ಲೇ ಸತ್ತು ಬಾವಿಯೊಳಗಡೆ ಹುಗಿದು ಹೋಗ್ತಾ ಇತ್ತು. ಅಲ್ವೇ ಬಂಧುಗಳೇ? ಕಷ್ಟಗಳು ಬರೋದು ನಮ್ಮನ್ನ ಗಟ್ಟಿಗೊಳಿಸೋದಕ್ಕಾಗಿ ಹೊರತು ನಮ್ಮನ್ನ ಕುಗ್ಗಿಸೋದಕ್ಕಲ್ಲ. ಯಾವ ವ್ಯಕ್ತಿ ಕಷ್ಟಗಳನ್ನ ಎದುರಿಸಿ ನಿಂತ್ಕೊಳ್ತಾನೋ ಅವನು ಮಾತ್ರ ಜಯಶಾಲಿಯಾಗುವುದಕ್ಕೆ ಸಾಧ್ಯ. ಬಂಧುಗಳೇ, ಕಷ್ಟಗಳನ್ನ ಮೆಟ್ಟಿ ನಿಲ್ಲೋಣ, ಕಷ್ಟಗಳನ್ನ ಎದುರಿಸೋಣ, ಕಷ್ಟಗಳಿಂದ ಪಾಠಗಳನ್ನ ಕಲಿಯೋಣ. ಬಂಧುಗಳೇ, ಶುಭ ದಿನ, ಶುಭವಾಗಲಿ ಬಂಧುಗಳೇ.